ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಂ ದತ್ತಾತ್ರೇಯಾಯ ನಮಃ. ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ 2025 ನಾವು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ನಾನು ಒಂದು 3 ಭಾಗದಲ್ಲಿ, ಒಂದು ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಯಾವ ರೀತಿಯಾಗಿ, ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಗ್ರಹಗಳು ಬದಲಾವಣೆ ಆಗೋದಿಲ್ಲ. ಆದರೆ ಮಾರ್ಚ್ ಎಂಡ್ಗೆ ಶನಿ ಬದಲಾವಣೆ ಆಗ್ತಾನೆ, ಮೇ ಎಂಡ್ಗೆ 14ನೇ ಮೇಗೆ ಗುರು ಬದಲಾವಣೆ ಆಗ್ತಾನೆ ಮತ್ತು 29 ಮೇಗೆ ರಾಹು ಬದಲಾವಣೆ ಆಗ್ತಾನೆ. 3 ಪ್ರಮುಖವಾದಂತಹ ಗ್ರಹಗಳು ಈ 2025ರಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನ ಹೊಂದುತ್ತಾ ಇದೆ. ಸೊ ಈ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಆಗುತ್ತೆ, ಸೊ ಯಾವ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ, ಯಾವ ವಿಷಯದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು, ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡುತ್ತೇನೆ. ತಮಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಎಷ್ಟೋ ಒಳ್ಳೆಯ ವಿಷಯವನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಶನಿಶಾಂತಿ ಕೂಡ ನಾವು ಪ್ರತಿ ಮಾಸದಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಶನಿ ದೋಷವಿದ್ದಾಗ ಖಂಡಿತವಾಗಿಯೂ ನೀವು ನಮ್ಮನ್ನು ಸಂಪರ್ಕಿಸಿ ಸಂಕಲ್ಪ ಸೇವೆಗೆ ನೀವು ನಿಮ್ಮ ಒಂದು ಭಾಗವನ್ನು ತೆಗೆದುಕೊಳ್ಳಬಹುದು, ಅದರಲ್ಲಿ ಭಾಗವಹಿಸಬಹುದು. ಸೊ ನಾನು ಮೊದಲೇ ಹೇಳಿದೆ, ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ನೋಡಿ, ಗುರು ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮದ ಗುರು ತುಂಬ ಒಳ್ಳೆಯ ಗುರು, ಮುಖ್ಯವಾದಂತಹ ಒಂದು ಪ್ರಬಲವಾದಂತಹ ಒಬ್ಬ ಗುರು ಅಂತಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಸಹಕಾರವನ್ನು ಕೊಡುತ್ತಾನೆ. ಆಗದೇ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳು, ಬೇರೆ ಯಾವುದೇ ಗ್ರಹಗಳು ಯಾವುದೇ ರೀತಿಯ ತೊಂದರೆ ಕೊಟ್ಟರೂ ಕೂಡ ಒಂದು ವೇಳೆ ಗುರು ಪ್ರಬಲವಾಗಿದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಸಪ್ತಮದ ಗುರು ಪ್ರಬಲವಾದಂಥ ವಿವಾಹ ಯೋಗವನ್ನು ಅಂದರೆ ಮದುವೆ ಯೋಗವನ್ನು ತಂದು ಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ಇಷ್ಟು ದಿವಸವರೆಗೆ ಮಾಡದೇ ಇರುವಂಥ ಎಲ್ಲ ಪ್ರಯತ್ನವನ್ನು ಮದುವೆಗೆ ಸಂಬಂಧಪಟ್ಟಂತೆ ಹಾಕಿ, ಖಂಡಿತವಾಗಿಯೂ ಮದುವೆ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೆ ನಿಮ್ಮ ಪ್ರಯತ್ನ ಸ್ವಲ್ಪನೂ ಕಡಿಮೆ ಮಾಡಿಕೊಳ್ಬೇಡಿ, ಎಲ್ಲವನ್ನ ಬಿಟ್ಟು ಅದಕ್ಕೆ ಬೆನ್ನು ಹತ್ಕೊಳ್ಳಿ. ಖಂಡಿತವಾಗಿಯೂ ವಿವಾಹ ಯೋಗ ಬರುತ್ತೆ. ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಮುಂದುವರಿಯುತ್ತೆ. ಯಾಕೆಂದರೆ ಗುರು ಆ ಒಳ್ಳೆಯ ಭಾವನೆಯನ್ನು ಉಂಟು ಮಾಡುತ್ತಾನೆ. ಎಲ್ಲದರಲ್ಲೂ ಅನುಕೂಲಕರ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ. ಉದ್ಯೋಗದಲ್ಲಿರಬಹುದು, ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಇರಬಹುದು. ಆದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ನೋಡಿ, ಕುಂಭರಾಶಿಯ ಶನಿ ಮತ್ತು ಮೀನರಾಶಿಯ ರಾಹು ಅಂದರೆ ಚತುರ್ಥ ಮತ್ತು ಪಂಚಮದಲ್ಲಿರುವಂತಹ ರಾಹು ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತಾನೆ. ಚತುರ್ಥದಲ್ಲಿರುವಂತಹ ಶನಿ ಸ್ವಲ್ಪ ಸುಖಸ್ಥಾನವನ್ನು ಬಾಧನೆ ಮಾಡ್ತಾನೆ. ಅಂದರೆ ಮನೆಯಲ್ಲಿ ಒಂದಷ್ಟು ಕೌಟುಂಬಿಕ ವಾತಾವರಣದಲ್ಲಿ ಕಲಹವಾಗುವಂತಹ ಸಾಧ್ಯತೆ, ಅನಾವಶ್ಯಕವಾದಂತಹ ಅಶಾಂತಿಯ ವಾತಾವರಣ. ಸೊ ಅಲ್ಲಿ ಕೂಡ ನೀವು ಗಮನ ಮತ್ತು ಜಾಗ್ರತೆಯನ್ನು ವಹಿಸತಕ್ಕದ್ದು. ಅಷ್ಟೇ ಅಲ್ಲ, ನಿಮ್ಮ ಪೊಸಿಷನ್ನಲ್ಲಿ ಒಂದಷ್ಟು ಬದಲಾವಣೆ, ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಅಂತಸ್ತು ಇದನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸೊ ಎಚ್ಚರವಾಗಿರಿ ಮತ್ತು ಆ ವಿಷಯವನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಳ್ಳಿ. ಮತ್ತು ಬಂಧುಗಳ ಜೊತೆಗೆ, ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರಿರ್ಬೋದು, ಸ್ವಂತ ಅಕ್ಕ ತಂಗಿರಿರಬಹುದು, ಅನಾವಶ್ಯಕವಾದಂಥ ವಾದ ವಿವಾದ ಉಂಟಾಗುತ್ತೆ. ಅದರಿಂದ ಮನಸ್ಸಿಗೆ ಬೇಜಾರಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಅದನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಿ. ಮಕ್ಕಳಲ್ಲೂ ಕೂಡ ಅನಾರೋಗ್ಯದ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇದೆ. ಸೊ ಅದರಿಂದ ಮನಸ್ಸು ತುಂಬ ಕೆಡುತ್ತೆ. ಸೊ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ, ಅದಕ್ಕೆ ಬೇಕಾದಂಥ ಉಪಚಾರಗಳನ್ನು ನಿರ್ಲಕ್ಷ್ಯ ಮಾಡದೆ ಬಹಳ ಬೇಗನೆ ಮಾಡಿಕೊಂಡ್ರೆ ನಿಮಗೆ ಅದು ವಿಶೇಷವಾದಂಥ ತೊಂದರೆ ಕೊಡೋದಿಲ್ಲ. ಒಂದು ವೇಳೆ ವೃಶ್ಚಿಕ ರಾಶಿಯವರು ವಿದ್ಯಾರ್ಥಿ ಹಂತದಲ್ಲಿ ಇದ್ದರೆ ವಿದ್ಯಾಭ್ಯಾಸದಲ್ಲೂ ಕೂಡ ಅಥವಾ ಪರೀಕ್ಷೆಯಲ್ಲಿ ಕೊಂಚ ಹಿನ್ನಡೆ ಇರುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಸ್ತಿಯಾಗಿ ಪ್ರಯತ್ನವನ್ನು ಮುಂದುವರಿಸಿ. ಗುರುವಂತೂ ಖಂಡಿತವಾಗಿ ನಿಮ್ಮನ್ನು ಕಾಪಾಡುತ್ತಾನೆ. ಆದರೂ ಕೂಡ ನಾನು ಹೇಳೋದು, ಈ 2 ಗ್ರಹಗಳಿಂದ ಏನಾದರೂ ಹಿನ್ನಡೆ ಆಗ್ತಿತ್ತು ಅಂತಂದರೆ ಅದನ್ನು ಪ್ರಯತ್ನಪೂರ್ವಕವಾಗಿ ಸಾಲ್ವ್ ಮಾಡಿಕೊಳ್ಳಿ. ಈ ಒಂದು 2-3 ಮಂತ್ಸ್ನಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಗಳು ಕಾಣಿಸುವಂಥ ಸಾಧ್ಯತೆ, ಅದರಲ್ಲೂ ವಿಶೇಷವಾಗಿ ಊಟದ ಕಡೆಗೆ ಗಮನ ಕೊಡಿ. ಇದು ಆಹಾರ ಪದ್ಧತಿಯಿಂದ ಆಗುವಂಥ ರೋಗ. ಯಾಕೆ ಅಂದರೆ
ಈ ಮಾಸದಲ್ಲಿ ನೀವು ವಿಶೇಷವಾಗಿ ಊಟಕ್ಕೆ ಗಮನವನ್ನು ಕೊಡೋದಿಲ್ಲ. ಸೊ ಅಲ್ಲಿ ಒಂದು ಶಿಸ್ತು ಇಲ್ಲದೇ ಕಾರಣದಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಸಾಧ್ಯತೆ ಇದೆ. ಅದರ ಬಗ್ಗೆ ವಿಶೇಷವಾಗಿ ಗಮನವನ್ನು ವಹಿಸಿಕೊಳ್ಳಿ. ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೋಡಿ, 2 ಗ್ರಹಗಳು ಬದಲಾವಣೆ ಆಗ್ತಾ ಇದೆ. ಒಂದು ಗುರು ಬದಲಾವಣೆ ಆಗ್ತಾ ಇದ್ದಾನೆ ಮತ್ತು ಶನಿ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ. ಸೊ ಇಲ್ಲಿ ಮತ್ತು ಇನ್ನೂ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ರಾಹು ಮತ್ತು ಶನಿ ಪಂಚಮದಲ್ಲಿ ಮುಂದುವರಿತಾರೆ. ಪಂಚಮ ಶನಿಯ ಒಂದು ಕಾಡಾಟ ನಿಮಗೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. 2.5 ವರ್ಷ. ಬಹಳ ಹೆದರುವಂಥ ಕಾರಣ ಏನಿಲ್ಲ. ಆದರೂ ಕೂಡ ಪಂಚಮ ಶನಿ ಒಂದಷ್ಟು ಉಪದ್ರವವನ್ನು ಖಂಡಿತವಾಗಿಯೂ ಮಾಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಒಂದಷ್ಟು ಮನಸ್ಸಿನಲ್ಲಿ ಲಕ್ಷ್ಯದಲ್ಲಿಟ್ಟುಕೊಳ್ಳಿ. ಶನಿ ಸ್ತೋತ್ರಾದಿಗಳನ್ನು ಖಂಡಿತವಾಗಿಯೂ ತಪ್ಪದೇ ಮಾಡಿ. ಅದರ ಜೊತೆಗೆ ಪ್ರತಿ ಶನಿವಾರದ ದಿವಸ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಸಾಧ್ಯವಾಯಿತು ಅಂದರೆ ಸೋಮವಾರದ ದಿವಸ ಈಶ್ವರನ ದೇವಸ್ಥಾನಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಸಾಯಂಕಾಲಕ್ಕೆ. ಇದರಿಂದ ನೀವು ಸಾಮಾನ್ಯವಾದಂಥ ಒಂದು ಶನಿ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಥವಾ ನಿಮಗೆ ಅನುಕೂಲ ಇದ್ದರೆ ಅವಾಗವಾಗ ಒಂದಷ್ಟು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಇದು 2.5 ವರ್ಷ ಇರೋದರಿಂದ ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಒಂದು ಭೀತಿ, ಮಾನಸಿಕವಾಗಿ ಒಂದಷ್ಟು ಒತ್ತಡ ನಿಮಗೆ ಇರಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಆರೋಗ್ಯದ ಮೇಲೆ ಕೂಡ ಬಾಧೆ ಪರಿಣಾಮ ಉಂಟಾಗುವಂತಹ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ನೀವು ಗಮನವನ್ನು, ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಖಂಡಿತವಾಗಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ 2 ಪಾಪಗ್ರಹಗಳು ಪಂಚಮ ಸ್ಥಾನದಲ್ಲಿ ಮುಂದುವರಿಯೋದರಿಂದ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಗೆ ಸಾಕಷ್ಟು ಜಾಗ್ರತೆಯನ್ನು ವಹಿಸತಕ್ಕದ್ದು. ಬಹಳ ಕೇರ್ಫುಲ್ಲಾಗಿರಬೇಕು. ಸ್ವಲ್ಪವೂ ಅಜಾಗರೂಕತೆಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಬೇಡಿ. ಇಲ್ಲದೇ ಇದ್ದರೆ ಬಹಳ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ನಿಮಗೆ. ಅದರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಕೊಡಿ. ಇನ್ನು ಮೇ ತಿಂಗಳಲ್ಲಿ ನೋಡಿ, ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಮೇ ತಿಂಗಳವರೆಗೆ ಇದ್ದಂಥ ಗುರುಬಲ ಕೂಡ ನಿಮಗೆ ಕಡಿಮೆಯಾಗುತ್ತೆ. ಅಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಮುಂದುವರಿತಾನೆ, ಪಂಚಮ ಸ್ಥಾನದಲ್ಲಿ ಶನಿ ಮುಂದುವರಿತಾನೆ. ಸೊ ಸ್ವಲ್ಪ ವೃಶ್ಚಿಕ ರಾಶಿಯವರು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮುಂದುವರಿಯುವ ಸಾಧ್ಯತೆ, ಹೊಸ ಅನಾರೋಗ್ಯಗಳು ನಿಮ್ಮನ್ನು ಸೇರಿಕೊಳ್ಳುವಂಥ ಸಾಧ್ಯತೆ ಅಷ್ಟಮದಲ್ಲಿರೋದರಿಂದ ಅಷ್ಟಮದ ಗುರು ಕೂಡ ವಿಶೇಷವಾದಂಥ ಅನುಕೂಲ ಆಗೋದಿಲ್ಲ. ಅದರ ಜೊತೆಗೆ ನೋಡಿ, ರಾಹು ಕೂಡ ಬದಲಾವಣೆಯಾಗಿಬಿಟ್ಟು ಮೀನರಾಶಿಯಿಂದ ಕುಂಭರಾಶಿಗೆ ಚತುರ್ಥ ಸ್ಥಾನದಲ್ಲಿ ಬರ್ತಾನೆ. ದಶಮ ಅಂದರೆ ಉದ್ಯೋಗ ಸ್ಥಾನದ ಮೇಲೆ ದೃಷ್ಟಿಯನ್ನು ಹಾಕ್ತಾನೆ. ಚತುರ್ಥ ಸ್ಥಾನವನ್ನು ನಾಶ ಮಾಡ್ತಾನೆ, ಅಂದರೆ ಸುಖ ಸ್ಥಾನವನ್ನು ನಾಶ ಮಾಡ್ತಾನೆ. ಉದ್ಯೋಗ ಸ್ಥಾನದ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರೋದರಿಂದ ಉದ್ಯೋಗ ಸ್ಥಾನದಲ್ಲೂ ಕೂಡ ಒಂದಷ್ಟು ಟೆನ್ಷನ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ, ಮನೆಯಲ್ಲೂ ಕೂಡ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ. ಅದರಿಂದ ನಿಮಗೆ ವಿಶೇಷವಾಗಿ ಮಾನಸಿಕ ಒತ್ತಡ ಮತ್ತು ಆರೋಗ್ಯದ ಮೇಲೆ ಪರಿಣಾಮ. ಸೊ ನಾನು ಹೇಳಿದ್ನಲ್ಲ, ಅದರಲ್ಲೂ ವಿಶೇಷವಾಗಿ ಒಂದು ರಾಹು, ಶನಿ ಮತ್ತು ಗುರು, ಈ 3 ಗ್ರಹಗಳ ಉಪಾಸನೆಯನ್ನು ಖಂಡಿತವಾಗಿ ಮುಂದುವರಿಸಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಎಲ್ಲ ವಿಷಯದಲ್ಲೂ ನಿಮ್ಮ ಪ್ರಯತ್ನ ಮುಂದುವರಿಲಿ. ಯಾಕೆ ಅಂದರೆ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇತ್ತು ಅಂತಂದರೆ, ನೀವು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದರೆ ಯಾವುದೇ ಗ್ರಹ ಯಾವುದೇ ಸ್ಥಾನದಲ್ಲಿ ಇರಲಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಭಗವಂತನ ಅನುಗ್ರಹ ನಿಮ್ಮ ಮೇಲಿರಲಿ. ಮತ್ತೆ